ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಣಕ್ಕಿಂತ ಮೌಲ್ಯ ದೊಡ್ಡದು, ಹೆಸರಿಗಿಂತ ಮಾನವೀಯತೆ ದೊಡ್ಡದು ಮತ್ತು ಪ್ರೀತಿಗಿಂತ ನಂಬಿಕೆ ದೊಡ್ಡದು ಎಂದು ಜೀವನದ ಮೂಲಕ ತೋರಿಸಿದ ಜೋಡಿ ಎಂದರೆ ಸುಧಾಮೂರ್ತಿ ಮತ್ತು NR ನಾರಾಯಣ್ ಮೂರ್ತಿ. ಇವರ ಪ್ರೀತಿ ಕತೆ ಸಿನಿಮಾ ಕಥೆಯಂತಿಲ್ಲ. ಇದು ಸರಳತೆ, ಗೌರವ ಮತ್ತು ಕನಸುಗಳ ಮೇಲೆ ಕಟ್ಟಿದ ನಿಜವಾದ ಜೀವನ ಕತೆ. 1970ರ ದಶಕ. ಆ ಸಮಯದಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದ ಹುಡುಗಿಯರು ತುಂಬಾ ಕಡಿಮೆ. ಆ ಕಾಲದಲ್ಲೇ ಸುಧಾಮೂರ್ತಿ ಅವರು ಧೈರ್ಯವಾಗಿ ಎಂಜಿನಿಯರಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟರು. ತಮ್ಮ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆದ್ರು. ಅದೇ ಸಮಯದಲ್ಲಿ ನಾರಾಯಣ್ ಮೂರ್ತಿ ಅವರು ಶಾಂತ ಸ್ವಭಾವದ ದೊಡ್ಡ ಕನಸುಗಳಿದ್ದ ಯುವಕ. ಒಬ್ಬ ಸ್ನೇಹಿತನ ಮೂಲಕ ಇವರಿಬ್ಬರ ಪರಿಚಯವಾಗುತ್ತದೆ. ಮೊದಲ ಭೇಟಿಯಲ್ಲೇ ಸುಧಾಮೂರ್ತಿ ಅವರಿಗೆ ನಾರಾಯಣ್ ಮೂರ್ತಿ ಅವರ ಸರಳತೆ ತುಂಬಾ ಇಷ್ಟವಾಗಿತ್ತು. ಅವರು ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ಮಾತನಾಡಿದಾಗ ಅದರಲ್ಲಿ ಆಳವಾದ ಆಲೋಚನೆ ಇರುತ್ತಿತ್ತು. ಒಂದು ದಿನ ಇಬ್ಬರು ಒಟ್ಟಿಗೆ ಊಟಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ನಾರಾಯಣ್ ಮೂರ್ತಿ ಅವರ ಬಳಿ ಹೆಚ್ಚು ಹಣ ಇರೋದಿಲ್ಲ, ಆದರೆ ಅವರು ಸುಧಾಮೂರ್ತಿ ಅವರನ್ನ ತುಂಬಾ ಗೌರವದಿಂದ ನೋಡಿಕೊಳ್ತಿದ್ರು. ನಂತರ ನಿಧಾನವಾಗಿ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು. ಆದರೆ ಇವರ ಪ್ರೀತಿ ಕಥೆಯಲ್ಲಿ ದೊಡ್ಡ ತಿರುವು ಬಂದದ್ದು ಮದುವೆಯ ವಿಷಯ ಬಂದಾಗ. ಸುಧಾಮೂರ್ತಿ ಅವರ ಕುಟುಂಬಕ್ಕೆ ಒಂದು ಪ್ರಶ್ನೆ ಕಾಡುತ್ತಿತ್ತು: ಸ್ಥಿರ ಉದ್ಯೋಗವಿಲ್ಲದ ಹುಡುಗನ ಜೊತೆ ಮದುವೆ ಹೇಗೆ ಎಂದು. ಯಾಕೆ ಅಂದರೆ ಆ ಸಮಯದಲ್ಲಿ ನಾರಾಯಣ್ ಮೂರ್ತಿ ಅವರು ದೊಡ್ಡ ಕನಸುಗಳ ಹಿಂದೆ ಓಡುತ್ತಿದ್ರು. ಸಾಮಾನ್ಯ ಜೀವನಕ್ಕಿಂತ ವಿಭಿನ್ನವಾಗಿ ಏನಾದರೂ ಸಾಧಿಸಬೇಕು ಎಂದು ಬಯಸ್ತಿದ್ರು. ಆದರೆ ಸುಧಾಮೂರ್ತಿಯವರಿಗೆ ಅವರ ಕನಸುಗಳ ಮೇಲೆ ನಂಬಿಕೆ ಇತ್ತು. ಒಮ್ಮೆ ಸುಧಾಮೂರ್ತಿಯವರು ನಾರಾಯಣ್ ಮೂರ್ತಿ ಅವರನ್ನ ನೇರವಾಗಿ ಕೇಳ್ತಾರೆ, ನಿಮ್ಮ ಜೀವನದ ಗುರಿ ಏನು ಅಂತ. ಅದಕ್ಕೆ ಅವರು ಹೇಳಿದ ಉತ್ತರ ತುಂಬಾ ವಿಶೇಷ: ಒಂದು ದಿನ ನಾನು ನನ್ನದೇ ಕಂಪನಿ ಆರಂಭಿಸುತ್ತೇನೆ, ಅದು ಸಾವಿರಾರು ಜನರಿಗೆ ಉದ್ಯೋಗ ನೀಡುತ್ತದೆ ಅಂತ. ಆ ಮಾತು ಕೇಳಿದ ಸುಧಾಮೂರ್ತಿಯವರು ಅವರ ಕನಸು ದೊಡ್ಡದು ಎಂದು ಅರ್ಥ ಮಾಡಿಕೊಂಡ್ರು. ಮತ್ತೊಂದು ವಿಶೇಷ ಸಂಗತಿ ಏನು ಅಂತಂದ್ರೆ, ಪ್ರೀತಿಯಲ್ಲಿ ಇದ್ರೂ ಇವರಿಬ್ಬರು ತುಂಬಾ ಸರಳ ಜೀವನವನ್ನ ನಡೆಸ್ತಿದ್ರು. ಮದುವೆ ಕೂಡ ಅದ್ದೂರಿಯಾಗಿ ನಡೆದಿಲ್ಲ, ಕೇವಲ ಕೆಲವು ಜನರ ಸಮ್ಮುಖದಲ್ಲಿ ಸರಳವಾಗಿ ಮದುವೆಯಾಗಿದ್ರು. ಆ ಮದುವೆಗೆ ಖರ್ಚಾದದ್ದು ಕೂಡ ತುಂಬಾ ಕಡಿಮೆ ಹಣ. ಆದರೆ ಆ ಸರಳ ಮದುವೆಯ ಹಿಂದೆ ದೊಡ್ಡ ವಿಶ್ವಾಸ ಇತ್ತು. ಮದುವೆಯ ನಂತರ ನಾರಾಯಣ್ ಮೂರ್ತಿಯವರು ತಮ್ಮ ಕನಸಿನ ಕಂಪನಿ ಆರಂಭಿಸಲು ನಿರ್ಧರಿಸುತ್ತಾರೆ. ಆ ಸಮಯದಲ್ಲಿ ಸುಧಾಮೂರ್ತಿಯವರು ತಮ್ಮ ಉಳಿಸಿಕೊಂಡ ಹಣದಿಂದ ಸಹಾಯ ಮಾಡುತ್ತಾರೆ. ಅದೇ ಹಣದಿಂದ ಆರಂಭವಾದ ಕಂಪನಿ ಮುಂದೆ ಹೋಗಿ ಭಾರತದ ಹೆಮ್ಮೆಯ IT ಕಂಪನಿಯಾಗಿ ಬೆಳೆದಿತ್ತು. ಅದೇ ಇನ್ಫೋಸಿಸ್. ಒಮ್ಮೆ ಸುಧಾಮೂರ್ತಿ ಅವರು ಹೇಳಿದ್ರು, ಯಶಸ್ಸಿನ ಹಿಂದೆ ಒಬ್ಬರ ತ್ಯಾಗ ಮಾತ್ರ ಇರೋದಿಲ್ಲ, ಇಬ್ಬರ ನಂಬಿಕೆ ಇರುತ್ತದೆ ಅಂತ ಹೇಳಿ. ಇಂದು ಇವರಿಬ್ಬರು ಕೋಟಿ ಕೋಟಿ ಜನರಿಗೆ ಪ್ರೇರಣೆಯಾಗಿದ್ದಾರೆ. ಒಬ್ಬರು ದೊಡ್ಡ ಉದ್ಯಮಿ, ಇನ್ನೊಬ್ಬರು ಸರಳತೆ ಮತ್ತು ಮಾನವೀಯತೆಯ ಪ್ರತೀಕ. ಹಣ, ಹೆಸರು, ಯಶಸ್ಸು ಎಲ್ಲ ಬಂದರೂ ಇವರ ಜೀವನದ ಸರಳತೆ ಮಾತ್ರ ಬದಲಾಗಲಿಲ್ಲ. ಅದಕ್ಕಾಗಿಯೇ ಸುಧಾಮೂರ್ತಿ ಮತ್ತು ನಾರಾಯಣ್ ಮೂರ್ತಿ ಅವರ ಪ್ರೀತಿ ಕತೆ ಇಂದು ಕೂಡ ವಿಶೇಷ. ಪ್ರೀತಿ ಅಂದರೆ ದುಬಾರಿ ಉಡುಗೊರೆಯಲ್ಲ, ಕಷ್ಟದ ಸಮಯದಲ್ಲೂ ಕೈ ಬಿಡದೆ ಜೊತೆಯಾಗಿರುವುದು ಎಂಬುದನ್ನು ಈ ಜೋಡಿ ಸಾಬೀತುಪಡಿಸಿದೆ. ಇದು ಕೇವಲ ಪ್ರೀತಿಯಲ್ಲ, ನಂಬಿಕೆ, ತ್ಯಾಗ ಮತ್ತು ಕನಸುಗಳ ಕತೆ.